ನಮಸ್ತೆ ವೀಕ್ಷಕರೇ, ನಾನು ಈ ದಿನ ಮಕ್ಕಳ ಸಣ್ಣ ಪುಟ್ಟ ಹಸಿವಿಗಾಗಿ ಹಾಗೆ ಸಂಜೆ ಟೈಮ್ ಸ್ನ್ಯಾಕ್ಸಿಗಾಗಿ ತುಂಬ ರುಚಿಯಾದಂಥ ನೂಡಲ್ಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮಕ್ಕಳಿಗೆ ಹೇಗಿದ್ರೂ ಬೇಸಿಗೆ ರಜೆ ಶುರುವಾಗಿದೆ, ಸಂಜೆ ಆಯಿತು ಅಂತಂದರೆ ತಿನ್ನಲಿಕ್ಕೆ ಏನಾದರೂ ಮಾಡಿಕೊಡ್ಬೇಕು. ನೀವು ಹೊರಗಡೆಯಿಂದ ತಿಂಡಿ ತರಿಸೋದಕ್ಕಿಂತ ಈ ರೀತಿ ದಿಢೀರಾಗಿ ಪರ್ಫೆಕ್ಟಾಗಿ ನೂಡಲ್ಸ್ ಮಾಡಿಕೊಡಿ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ, ಮತ್ತೆ ಮತ್ತೆ ಕೇಳಿ ಮಾಡಿಸ್ಕೊಳ್ತಾರೆ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈಗ ನೂಡಲ್ಸ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲು ಪ್ಯಾನ್ಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದರೆ 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದೀನಿ. ಹಾಗೆ 1 ಟೀ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಹಸಿರು ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡಿಟ್ಕೊಳ್ಳಿ. ಈಗ 2 ಮೀಡಿಯಂ ಸೈಜ್ ಈರುಳ್ಳಿನ ಉದ್ದವಾಗಿ ಮತ್ತು ತೆಳುವಾಗಿ ಹೆಚ್ಚಿ ಹಾಕೊಂಡಿದ್ದೀನಿ. ಹಾಗೆ ಈರುಳ್ಳಿ ಫ್ರೈ ಮಾಡಬೇಕಾದ್ರೆ ಈ ರೀತಿ ಅರ್ಧ ಕಪ್ಪಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಬೀನ್ಸ್ ಹಾಕ್ಕೊಳ್ತಾ ಇದ್ದೀನಿ. ನಂತರ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಕ್ಯಾರೆಟ್ ಹಾಕೊಳ್ಳಿ. ಈಗ 1/4 ಟೀ ಸ್ಪೂನಷ್ಟು ಉಪ್ಪು ಹಾಕಿ ಫ್ರೈ ಮಾಡಿಟ್ಕೊಳ್ಳಿ. ಹಾಗೆ ಮನೆಯಲ್ಲಿ ಯಾವ ರೀತಿ ತರಕಾರಿ ಇರುತ್ತೆ ಆ ತರಕಾರಿಗಳನ್ನೇ ಉಪಯೋಗಿಸಬಹುದು. ಈ ರೀತಿ ಈರುಳ್ಳಿ ಜೊತೆ ಕ್ಯಾರೆಟ್ ಮತ್ತು ಬೀನ್ಸ್ನ ಫ್ರೈ ಮಾಡೋದ್ರಿಂದ ಈ ಕ್ಯಾರೆಟ್ ಬೀನ್ಸ್ ಕೂಡ ಬೇಗ ಬೆಂದ್ಬಿಡುತ್ತೆ. ಮತ್ತು ನೋಡಿ, ಈರುಳ್ಳಿ ಕೂಡ ಸಾಫ್ಟ್ ಆಗುತ್ತೆ. ಈರುಳ್ಳಿ ಈ ರೀತಿ ಬಣ್ಣ ಬದಲಾಗಬೇಕು ಮತ್ತು ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಿಟ್ಕೊಂಡೆ ಸಾಕು. ತಕ್ಷಣವೇ 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಗೆ ಅರ್ಧ ಟೀ ಸ್ಪೂನಷ್ಟು ಅಚ್ಕರದ ಪುಡಿ ಹಾಕೊಂಡಿದ್ದೀನಿ. ಹಸಿರು ಮೆಣಸಿನ್ಕಾಯಿ ಕೂಡ ಉಪಯೋಗಿಸಿರೋದ್ರಿಂದ ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ಮಾತ್ರ ಅಚ್ಕರದ ಪುಡಿ ಉಪಯೋಗಿಸ್ಕೊಳ್ಳಿ. ಈಗ ಮತ್ತೆ ಒಂದ್ಸರಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ. ನಂತರ 2 ಮೀಡಿಯಂ ಸೈಜ್ ಟೊಮೆಟೊನ ಈ ರೀತಿ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ಳಿ. ಈಗ ಮತ್ತೆ 1 ನಿಮಿಷ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಬೇಕು ಮತ್ತು ಈರುಳ್ಳಿ ಮಿಶ್ರಣದಲ್ಲಿ ಬೆರಿಬೇಕು, ಅಲ್ಲಿವರೆಗೂ ಫ್ರೈ ಮಾಡಿಟ್ಕೊಂಡೆ ಸಾಕು. ಈ ಸಮಯದಲ್ಲಿ ಆದಷ್ಟು ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಟ್ಕೊಳ್ಳಿ. ನೋಡಿ, ಯಾವಾಗ ಈ ರೀತಿ ಟೊಮೆಟೊ ಸಾಫ್ಟ್ ಆಗುತ್ತೆ ಆವಾಗ ತಕ್ಷಣವೇ ನೂಡಲ್ಸ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 4 ಪ್ಯಾಕಷ್ಟು ನೂಡಲ್ಸ್ ಉಪಯೋಗಿಸ್ತಾ ಇದ್ದೀನಿ, ಹಾಗಾಗಿ 4 ಮಸಾಲ ಪ್ಯಾಕೆಟ್ಗಳನ್ನ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಆದಷ್ಟು ಈ ಮಸಾಲ ಪುಡಿ ಹಾಕಬೇಕಾದ್ರೆ ಊರಿನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ನೋಡಿ, ಈ ರೀತಿ ಮಸಾಲೆ ಪುಡಿನ ಈರುಳ್ಳಿ ಮಿಶ್ರಣದಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಈ ಮಸಾಲೆ ಪುಡಿಯಲ್ಲಿರುವಂಥ ಹಸಿ ಸ್ಮೆಲ್ಲೆಲ್ಲ ಹೊರಟೋಗುತ್ತೆ ಮತ್ತು ನೂಡಲ್ಸ್ ಅಂತೂ ತುಂಬಾ ರುಚಿಯಾಗಿ ಬರುತ್ತೆ. ಈ ಒಂದು ಸಣ್ಣ ಟಿಪ್ಸ್ನ ಕೂಡ ನೆನ್ಪಿಟ್ಕೊಳ್ಳಿ. ಹಾಗೆ ಈ ಮಸಾಲೆ ಫ್ರೈ ಮಾಡಬೇಕಾದ್ರೆ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಫ್ರೈ ಮಾಡಿಟ್ಕೊಳ್ಳಿ. ತುಂಬ ಸಮಯ ಹುರಿಯೋ ಅವಶ್ಯಕತೆ ಇಲ್ಲ, ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡಿಟ್ಕೊಂಡ್ರೆ ಸಾಕು. ತಕ್ಷಣವೇ ತಣ್ಣೀರನ್ನು ಹಾಕೋಬಹುದು. ನಾನಿಲ್ಲಿ ಒಟ್ಟು 4 ಪ್ಯಾಕೆಟಷ್ಟು ನೂಡಲ್ಸ್ ಉಪಯೋಗಿಸೋದ್ರಿಂದ 3 ಕಪ್ಪಷ್ಟು ತಣ್ಣೀರು ಹಾಕ್ಕೊಳ್ತಾ ಇದ್ದೀನಿ. ನೀವೇನಾದರೂ ಒಂದು ಸಣ್ಣ ಪ್ಯಾಕೆಟಷ್ಟು ನೂಡಲ್ಸ್ ಉಪಯೋಗಿಸಿದ್ರೆ 3/4 ಕಪ್ಪಷ್ಟು ತಣ್ಣೀರು ಉಪಯೋಗಿಸ್ಕೊಳ್ಳಿ ಅಷ್ಟೇ. ನೋಡಿ, ಈಗ 3 ಕಪ್ಪಷ್ಟು ತಣ್ಣೀರು ಹಾಕ್ಕೊಂಡಿದ್ದೀನಿ. ನಂತರ ಹೈ ಫ್ಲೇಮಲ್ಲಿ ಇಟ್ಕೊಂಡು ಈ ಮಸಾಲೆ ನೀರನ್ನು ಕುದಿಲಿಕ್ಕೆ ಇಟ್ಕೊಳ್ಳಿ. ಸಾಮಾನ್ಯವಾಗಿ ಮಸಾಲೆ ಪುಡಿಯಲ್ಲೇ ಉಪ್ಪು ಹಾಕಿರ್ತಾರೆ, ಬೇಕನ್ಸಿದ್ರಷ್ಟೇ ರುಚಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಉಪ್ಪು ಹಾಕ್ಕೊಳ್ಳಿ. ನಾನಿಲ್ಲಿ ಒಂದ್ಸರಿ ರುಚಿ ನೋಡಿದ್ದೀನಿ, ಸ್ವಲ್ಪ ಸಪ್ಪೆ ಆಗಿದೆ, ಹಾಗಾಗಿ ಮತ್ತೆ 1/4 ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಬೇಕನ್ಸಿದ್ರಷ್ಟೇ ಉಪ್ಪು ಹಾಕ್ಕೊಳ್ಳಿ ಅಷ್ಟೇ. ಈಗ ಹೈ ಫ್ಲೇಮಲ್ಲಿ ಇಟ್ಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಈ ಮಸಾಲೆ ನೀರು ಕುದಿಲಿಕ್ಕೆ ಶುರುವಾಗಬೇಕು, ಅಲ್ಲಿವರೆಗೂ 1 ನಿಮಿಷ ಬೇಯಲಿಕ್ಕೆ ಇಟ್ಕೊಳ್ಳಿ. ನೋಡಿ, ನಾನಿಲ್ಲಿ 1 to 3 ನೂಡಲ್ಸ್ನ ಉಪಯೋಗಿಸ್ಕೊಂಡಿದ್ದೀನಿ. ಮನೆಯಲ್ಲಿ ಯಾವ ರೀತಿ ನೂಡಲ್ಸ್ ಇರುತ್ತೆ ಅದನ್ನೇ ಉಪಯೋಗಿಸಬಹುದು. ಯಾವಾಗ ಈ ಮಸಾಲೆ ನೀರು ಕುದಿಲಿಕ್ಕೆ ಶುರುವಾಗುತ್ತೆ ಆವಾಗ ನೂಡಲ್ಸ್ ಹಾಕ್ಕೊಳ್ತಾ ಇದ್ದೀನಿ. ಒಟ್ಟು ನಾನಿಲ್ಲಿ 4 ಪ್ಯಾಕೆಟ್ಗಾಗೋಷ್ಟು ನೂಡಲ್ಸ್ನ ಉಪಯೋಗಿಸ್ಕೊಂಡಿದ್ದೀನಿ. ಆದಷ್ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ಈ ನೂಡಲ್ಸ್ನ ಬೇಯಲಿಕ್ಕೆ ಇಟ್ಕೊಳ್ಳಿ. ಆವಾಗ ಒಂದು 3 ರಿಂದ 5 ನಿಮಿಷದಲ್ಲ ನೂಡಲ್ಸ್ ಪರ್ಫೆಕ್ಟಾಗಿ ಬೆಂದ್ಬಿಡುತ್ತೆ. ಈಗ ತಕ್ಷಣವೇ ಇನ್ನೊಂದು ಸೈಡ್ ಟರ್ನ್ ಮಾಡಿಟ್ಕೊಂಡಿದ್ದೀನಿ. ನಂತರ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ, ಆವಾಗ ನೂಡಲ್ಸ್ ಬಿಡಿ ಬಿಡಿ ಆಗಲಿಕ್ಕೆ ಶುರುವಾಗುತ್ತೆ ಮತ್ತು ನೂಡಲ್ಸ್ ಕೂಡ ಒಡೆಯೋದಿಲ್ಲ ಅಂತಷ್ಟೇ. ನೋಡಿ, ಬೇಗ ಬಿಡಿ ಬಿಡಿ ಆಗಲಿಕ್ಕೆ ಶುರುವಾಗ್ತಾ ಇದೆ, ಹಾಗೆ ನೀರು ಕೂಡ ಕಡಿಮೆ ಆಗಲಿಕ್ಕೆ ಶುರುವಾಗ್ತಾ ಇದೆ, ಅಂದರೆ ನೂಡಲ್ಸ್ ಎಲ್ಲ ಸಾಫ್ಟ್ ಆಗಲಿಕ್ಕೆ ಶುರುವಾಗ್ತಾ ಇದೆ ಅಂತಷ್ಟೇ. ತಕ್ಷಣವೇ ಲಿಡ್ ಕ್ಲೋಸ್ ಮಾಡಿ 1-2 ನಿಮಿಷ ಊರಿನ ಮೀಡಿಯಂ ಫ್ಲೇಮ್ಗಿನ್ನ ಸ್ವಲ್ಪ ಕಡಿಮೆ ಇಟ್ಕೊಂಡು ಬೇಯಲಿಕ್ಕೆ ಇಟ್ಕೊಳ್ಳಿ. ನೋಡಿ, ಈಗ 2 ನಿಮಿಷ ಆಗಿದೆ. ನಿಧಾನಕ್ಕೆ ಲಿಡ್ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಮತ್ತೆ ಒಂದ್ಸರಿ ನಿಧಾನಕ್ಕೆ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಈ ರೀತಿ ನಾನ್ ಸ್ಟಿಕ್ ಪ್ಯಾನ್ ಉಪಯೋಗಿಸೋದ್ರಿಂದ ತಳ ಹಿಡಿಯೋದಿಲ್ಲ. ನಾನ್ ಸ್ಟಿಕ್ ಪ್ಯಾನ್ ಇಲ್ಲ ಅಂತಂದರೆ ಗಟ್ಟಿ ತಳ ಇರುವಂಥ ಪಾತ್ರೆ ಉಪಯೋಗಿಸ್ಕೊಳ್ಳಿ. ಬಾಣಲಿ ಉಪಯೋಗಿಸಬಹುದು ಅಥವಾ ಕುಕ್ಕರ್ ಕೂಡ ಉಪಯೋಗಿಸಬಹುದು. ಈಗ 1-2 ಟೇಬಲ್ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಹಾಕಿ ನಿಧಾನಕ್ಕೆ ಒಂದ್ಸರಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಈ ರೀತಿ ನೂಡಲ್ಸ್ ಬೆಂದಿದೆಯೋ ಇಲ್ವೋ ಅಂತ ನೋಡಲಿಕ್ಕೆ ಕೈಯಲ್ಲಿ ಮುಟ್ಟು ನೋಡಿ. ಕೈಯಲ್ಲಿ ಕಟ್ ಮಾಡಿದ್ರೆ ಬೇಗ ಕಟ್ ಆಗಬೇಕು ಮತ್ತು ನೂಡಲ್ಸ್ ಸಾಫ್ಟ್ ಆಗಿರಬೇಕು, ಅಲ್ಲಿವರೆಗೂ ಬೇಯಿಸಿಟ್ಕೊಂಡೆ ಸಾಕು. ಅಕಸ್ಮಾತ್ ಈ ರೀತಿ ಕೈಯಲ್ಲಿ ಕಟ್ ಮಾಡಬೇಕಾದ್ರೆ ಸಾಫ್ಟ್ ಆಗಿಲ್ಲ, ಸ್ವಲ್ಪ ಗಟ್ಟಿಯಾಗಿದೆ ಅನಿಸಿದ್ರೆ ಮತ್ತೆ ಬೇಗ ಕಟ್ ಆಗ್ತಾ ಇಲ್ಲ ಅಂತಂದರೆ ಮತ್ತೆ 1-2 ನಿಮಿಷ ಬೇಯಲಿಕ್ಕೆ ಇಟ್ಕೊಳ್ಳಿ. ಹಾಗೆ ನೀರಿನ ಅಂಶ ಇಲ್ಲ ಅನಿಸಿದ್ರೆ 1/4 ಕಪ್ಪಷ್ಟು ತಣ್ಣೀರನ್ನು ಹಾಕಿ ಲಿಡ್ ಕ್ಲೋಸ್ ಮಾಡಿ ಸಣ್ಣ ಉರಿಯಲ್ಲಿ ಬೇಯಿಸಿಟ್ಕೊಂಡೆ ಸಾಕು. ಈಗ ನೋಡಿ, ನೂಡಲ್ಸ್ ಪರ್ಫೆಕ್ಟಾಗಿ ಬೆಂದಿದೆ, ಮತ್ತೆ ನಾನಿಲ್ಲಿ ಬೇಯಲಿಕ್ಕೆ ಇಡ್ತಾ ಇಲ್ಲ, ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಈಗ ಈ ಮಾಡಿಟ್ಟಂಥ ನೂಡಲ್ಸ್ನ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನೂಡಲ್ಸ್ ಎಷ್ಟು ಬಿಡಿ ಬಿಡಿಯಾಗಿ ಬಂದಿದೆ ಮತ್ತು ಉದ್ದವಾಗಿ ಬಂದಿದೆ, ಕಟ್ಟಾಗಿಲ್ಲ. ಪರ್ಫೆಕ್ಟಾಗಿ ನೂಡಲ್ಸ್ನ ಮಾಡಿಟ್ಕೊಂಡಿದ್ದೀನಿ. ಈಗ ಮಾಡಿಟ್ಟಂಥ ನೂಡಲ್ಸ್ನ ಈ ರೀತಿ ಒಂದು ಪ್ಲೇಟ್ಗೆ ಸರ್ವ್ ಮಾಡಿ ಇಟ್ಕೊಂಡಿದ್ದೀನಿ. ಆದಷ್ಟು ಬಿಸಿ ಬಿಸಿ ಇರಬೇಕಾದ್ರೆ ತಿನ್ನೋಡಿ, ತುಂಬಾ ರುಚಿಯಾಗಿ ಅನಿಸ್ತಾ ಇರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ಮಕ್ಕಳಿಗೆ ಸಂಜೆ ಟೈಮ್ ಸ್ನ್ಯಾಕ್ಸಿಗಾಗಿ ನೂಡಲ್ಸ್ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ? ನೀವು ಕೂಡ ಟ್ರೈ ಮಾಡಿ ನೋಡಿ, ಖಂಡಿತ ಮತ್ತೆ ಮಾಡ್ತೀರಾ. ಥ್ಯಾಂಕ್ ಯು. ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.